ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದರೆ, ಇದು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥದ್ದು, ಬೇಗ ಆಗುತ್ತೆ, ಮತ್ತೇನೆಂದರೆ ಡಿಫ್ರೆಂಟ್ ಆಗಿರುತ್ತೆ. ಒಂದೇ ರೀತಿ ಬ್ರೇಕ್ಫಾಸ್ಟ್ ತಿಂದು ತಿಂದು ಬೇಜಾರಾಗಿದೆಯಾ? ಹಾಗಾದರೆ ನಾನು ತೋರಿಸಿದ ಈ ಬ್ರೇಕ್ಫಾಸ್ಟ್ ಈ ಚಟ್ನಿ ಜೊತೆ ಎಷ್ಟು ರುಚಿ ಇರುತ್ತೆ ಅಂದರೆ, ಒಂಥರ ಬಾಯಿಗೆ ಚಟ್ಪಟ ಅಂತ ಹೇಳ್ತಾರಲ್ಲ, ಅದೇ ರುಚಿ ಕೊಡುತ್ತೆ. ಹೈ ಪ್ರೋಟೀನ್ ದೋಸೆ ಇವತ್ತು ನಾನು ಈ ರೀತಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಹೆಸರು ಕಾಳನ್ನು ನಾನು ನೆನೆಸ್ಬಿಟ್ಟು ಈ ಥರ ಮೊಳಕೆ ತೆಗೆಸ್ಬಿಟ್ಟು ಇಟ್ಕೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಇದನ್ನು ಹಾಗೆ ಕೂಡ ತಿನ್ಬೋದು, ಅಷ್ಟೊಂದು ಚೆನ್ನಾಗಿರುತ್ತೆ. ಸೊ ಈಗ ಇವತ್ತು ಹೆಸರು ಕಾಳನ್ನು, ಅದು ಮೊಳಕೆ ಬಂದಿರೋದನ್ನು ನಾನಿವತ್ತು ಉಪಯೋಗಿಸಿ ಇವತ್ತು ದೋಸೆ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಒಮ್ಮೆ ಈ ರೀತಿ ಟ್ರೈ ಮಾಡಿ. ಇದನ್ನು ನೀವು ನೆನೆಸ್ಬಿಟ್ಟು ಮೊಳಕೆ ತೆಗೆಸಿಟ್ಬಿಟ್ರೆ ಯಾವಾಗ ಬೇಕಾದಾಗ ನೀವು ಮಾಡಿ ತಿನ್ಬೋದು. ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಶುಂಠಿ ಹಾಗೆ 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕರಿಬೇವು ಸೊಪ್ಪನ್ನು ತೊಗೊಂಡಿದ್ದೀನಿ. ನೋಡಿ ಈ ಥರ ನೀಟಾಗಿ ತೊಳೆದ್ಬಿಟ್ಟು ಈ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳಿ. ಕರಿಬೇವು ಸೊಪ್ಪು ನಮ್ಮ ಕಣ್ಣಿಗೆ, ಕೂದಲಿಗೆ ತುಂಬಾ ಒಳ್ಳೆಯದು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಎರಡನ್ನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಫೈನಾಗಿ ರುಬ್ಕೊಳ್ಳೋಣ. ಇಷ್ಟೇ ನೋಡಿ, ಈ ಥರ ಮೇನ್ ಹೆಸರು ಕಾಳು ನೆನೆಸಿಟ್ಬಿಟ್ರೆ ನಿಮಗೆ ಹೇಳಿದ್ನಲ್ಲ, ಯಾವಾಗ ಬೇಕಾದ ಆವಾಗ ನಿಮ್ಗೇನಾದರೂ ಡಿಫ್ರೆಂಟಾಗಿ ತಿನ್ನಬೇಕು ಅಂತ ಅನಿಸಿದರೆ ಇದನ್ನು ಮಾಡಿ ತಿನ್ಬೋದು. ನೋಡಿ ಈ ರೀತಿಯಾಗಿ ನಾನು ರುಬ್ಬಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ. ಸೊ ನಾನು ಹೇಳಿದೆ ನಿಮಗೆ ಡಿಫ್ರೆಂಟಾಗಿರುತ್ತೆ. ಕೆಲವರು ಯಾರಾದರೂ ಗೆಸ್ಟ್ ಬರ್ತಾರೆ ಅಥವಾ ಎಲ್ಲಾದರೂ ಹೊರಗೆ ಹೋಗ್ತಾ ಇರ್ತೀರಾ, ಏನಾದರೂ ತೊಗೊಂಡು ಹೋಗಬೇಕು ಅಥವಾ ಲಂಚ್ ಬಾಕ್ಸಿಗಂತೂ 100% ಪರ್ಫೆಕ್ಟ್ ರೆಸಿಪಿ ಇದು. ಸೊ ಈಗ ಇದನ್ನು ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಏನು ಮಾಡೋಣ ಅಂದರೆ, ಇದಕ್ಕೆ ಜಸ್ಟ್ ಬರೀ ನಾನು ಮೊಳಕೆ ಕಾಳು ಅಂದರೆ ಹೆಸರು ಕಾಳನ್ನು ಉಪಯೋಗಿಸ್ತಾ ಇಲ್ಲ. ಇದರಲ್ಲಿ ನಾನು ಇದಕ್ಕೆ ಇನ್ನೂ ರುಚಿ ಬರಲು ನೋಡಿ, ಇಲ್ಲಿ ನಾನು ಸೌತೆಕಾಯಿ, ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ನೀಟಾಗಿ ತೊಳೆದು ಈ ಥರ ತುರಿದ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ತುರಿದ್ಬಿಟ್ಟು ನಾನು ಮೊದಲು ಸೈಡಲ್ಲಿ ಇಟ್ಕೊಳ್ತೀನಿ. ಹಾಗೆ 3 ಕ್ಯಾರೆಟ್ ತೊಗೊಂಡಿದ್ದೀನಿ, ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ಕೂಡ ಈ ಥರ ತುರಿದು ಇಟ್ಕೊಳ್ತಾ ಇದ್ದೀನಿ ನೋಡಿ. ಸೊ ಇದು ಅಂದರೆ ಈ ಕುಕುಂಬರ್, ಸೌತೆಕಾಯಿ ನಮ್ಮ ಚರ್ಮಕ್ಕೆ ಮತ್ತು ತುಂಬ ತಂಪು ನಮ್ಮ ಆರೋಗ್ಯಕ್ಕೆ, ನಿಮಗೆಲ್ರೂ ಗೊತ್ತೇ ಇರೋದು. ಆಮೇಲೆ ಕ್ಯಾರೆಟ್ ಅಷ್ಟೇ ನಮ್ಮ ಕಣ್ಣಿಗಂತೂ ತುಂಬಾ ಒಳ್ಳೆಯದು. ಹಾಗೆ ಕ್ಯಾಪ್ಸಿಕಮ್ ಲಿವರಿಗಂತೂ ರಾಮಬಾಣ ಕ್ಯಾಪ್ಸಿಕಮ್. ಸೊ ಹಾಗಾಗಿ ಇವನ್ನೆಲ್ಲ ಮಿಸ್ ಮಾಡಿದೆ. ಇವನ್ನೆಲ್ಲ ಈ ಥರ ಮಾಡಿ ಕೊಟ್ಟರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸುಮ್ಮನೆ ಈ ಥರ ಕೊಡಿ, ನೀವು ಕುಕುಂಬರ್ ತಿನ್ನು ಅಥವಾ ಕ್ಯಾರೆಟ್ ಕೊಟ್ಟರೆ ಮಕ್ಕಳು ತಿನ್ನಲ್ಲ ಅಲ್ವಾ? ಸೊ ಹಾಗಾಗಿ ಈ ರೀತಿಯಾಗಿ ನಾವು ಮಾಡಿ ತಿಂದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದನ್ನೆಲ್ಲ ನಾನು ತುರಿದಿದ್ದೀನಲ್ವಾ, ಸೊ ಅದನ್ನು ಇದರಲ್ಲಿ ಈ ಬ್ಯಾಟರಲ್ಲಿ ಹಾಕ್ತಾ ಇದ್ದೀನಿ ನೋಡಿ. ತುರಿದಿರೋದನ್ನು ಈ ಸೌತೆಕಾಯಿ, ಆಮೇಲೆ ಕ್ಯಾರೆಟ್ ಹಾಗೆ ಕ್ಯಾಪ್ಸಿಕಮ್ ಇದನ್ನು 3 ಇದರಲ್ಲಿ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಇದೇ ಹದಕ್ಕೆ ಇರಬೇಕು. ಜಾಸ್ತಿ ನೀರಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ನಾನು ಹೆಸರು ಕಾಳು ಉಪಯೋಗಿಸ್ತಾ ಇದ್ದೀನಿ ಮತ್ತು ಸೌತೆಕಾಯಲ್ಲಿ ಕೂಡ ನೀರಿನ ಅಂಶ ಇರುತ್ತೆ. ಸಾಲ್ಟ್ ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ಥರ ಹಾಕ್ಕೊಳ್ಳೋಣ. ಯಾಕಂದರೆ ನಾನು ಈ ಹೆಸರು ಕಾಳು ರುಬ್ಬುವಾಗ ಕೂಡ ಸ್ವಲ್ಪ ಉಪ್ಪು ಹಾಕಿದ್ದೆ, ಹಾಗಾಗಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಇದನ್ನು ಸೈಡಲ್ಲಿ ಇಟ್ಕೊಂಡು ಇದಕ್ಕೊಂದು ಚಟ್ನಿ ಮಾಡ್ಕೊಳ್ಳೋಣ. ಜಾಸ್ತಿ ಪ್ರಮಾಣದಲ್ಲಿ ನಾನಿಲ್ಲಿ ಬೆಳ್ಳುಳ್ಳಿ ಹಾಗೆ ಶುಂಠಿ, ಸ್ವಲ್ಪ 4ರಿಂದ 5 ಹಸಿಮೆಣಸಿನ್ಕಾಯಿ, ಜಾಸ್ತಿ ಪ್ರಮಾಣದಲ್ಲಿ ಇಲ್ಲಿ ಪುದೀನ ತೊಗೊಂಡಿದ್ದೀನಿ, ಯಾಕಂದರೆ ಇದು ಪುದೀನ ಚಟ್ನಿ. ಹಾಗೆ ಜಾಸ್ತಿ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ 2 ಕಡ್ಡಿಯಷ್ಟು ಕರಿಬೇವು ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಇದು ಮನೆಯಲ್ಲೇ ಮಾಡಿರುವಂತಹ ಮೊಸರು ಕರ್ಡ್ ನೋಡಿ, ದೊಡ್ಡ ಸ್ಪೂನಿಂದ 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೀರೆಲ್ಲ ಹಾಕ್ತಾ ಇಲ್ಲ. ಇಲ್ಲಿ ಸ್ವಲ್ಪ ಹುರಿದು ಪುಡಿ ಮಾಡಿದ ಜೀರಿಗೆ ಪುಡಿ, 1 ಟೀ ಸ್ಪೂನಷ್ಟು ಜಾಗರಿ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ. ಈ ಗ್ರೀನ್ ಚಟ್ನಿ ತುಂಬ ರುಚಿಯಾಗಿರುತ್ತೆ. ಖಾರ ಖಾರ, ಸಿಹಿ ಸಿಹಿಯಾಗಿರುತ್ತೆ ಮತ್ತು ಮೊಸರು ಹಾಕಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಸೊ ಹಾಗಾಗಿ ನೀರು ಹಾಕ್ಕೊಳ್ದೆ ಒಮ್ಮೆ ಈ ರೀತಿ ಮೊಸರು ಹಾಕ್ಬಿಟ್ಟು ಈ ಚಟ್ನಿ, ಗ್ರೀನ್ ಚಟ್ನಿ ಮಾಡ್ಕೊಳ್ಳಿ. ಸೊ ಇದನ್ನು ಕೂಡ ಒಂದು ಬಟ್ಲಲ್ಲಿ ನಾನು ತೆಗೆದು ಇಟ್ಕೊಂಡಿದ್ದೀನಿ. ಸೊ ಗ್ರೀನ್ ಚಟ್ನಿ ಕೂಡ ರೆಡಿಯಾಗಿದೆ. ತುಂಬ ರುಚಿಯಾದಂತಹ ಆರೋಗ್ಯಕರವಾದ ಈ ಚಟ್ನಿ. ಸೊ ಇದನ್ನು ಕೂಡ ಸೈಡಲ್ಲಿ ಇಟ್ಕೊಂಡು ಈಗ ಇದನ್ನು ಒಂದು 5 ನಿಮಿಷ ಇಟ್ಕೊಂಡಿದ್ನಲ್ವಾ ಈ ಬ್ಯಾಟರ್, ಈಗ ಒನ್ ಟೈಮ್ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಇನ್ನೊಂದು ಐಟಮನ್ನು ಹಾಕ್ಕೊಳ್ಳೋಣ. ಇದು ರೈಸ್ ಫ್ಲೋರು, 2ರಿಂದ 3 ಟೇಬಲ್ ಸ್ಪೂನಷ್ಟು ಈ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ, ಹಾಗಾಗಿ ಮಿಸ್ ಮಾಡದೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ಈ ಕಾದಿರೋ ಹಂಚಲ್ಲಿ ನೋಡಿ ಈ ರೀತಿ ಬ್ಯಾಟರನ್ನು ಹಾಕ್ಕೊಂಡು ಈ ಸೆಟ್ ದೋಸೆ ಎಲ್ಲ ಮಾಡ್ತೀವಲ್ವ ಅದೇ ರೀತಿಯಾಗಿ ಹಾಕ್ಕೊಂಡು ನಂತರ ಮೇಲೆ ಬಿಳಿ ಎಳ್ಳು ಹಾಕ್ಕೋಬೇಕು. ಬಿಳಿ ಎಳ್ಳು ಹಾಕ್ಕೊಂಡು ನಂತರ ಇಲ್ಲಿ ಎಣ್ಣೆ, ಬೆಣ್ಣೆ, ತುಪ್ಪ ನಿಮ್ಗೆ ಏನು ಇಷ್ಟ ಅನ್ನೋದು ಹಾಕ್ಕೊಂಡು
ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಮುಚ್ಚಿಟ್ಬಿಡಿ. ನಂತರ ಈ ರೀತಿ ಎರಡೂ ಕಡೆ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ನೋಡಿದ್ರಲ್ಲ, ರುಚಿಯಾದಂತಹ ಆರೋಗ್ಯಕರವಾದ ಈ ಹೆಸರು ಕಾಳು ಮೊಳಕೆ ಕಟ್ಟಿದ ಹೆಸರು ಕಾಳಿನ ದೋಸೆ ರೆಡಿ ಆಯಿತು. ಸೇಮ್ ಅದೇ ರೀತಿ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಬ್ಯಾಟರ್ ಇದೇ ರೀತಿಯಾಗಿ ಇರಬೇಕು, ಗಟ್ಟಿಯಾಗಿ ಇರಬೇಕು, ತುಂಬ ನೀರಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ. ಈಗ ಸೇಮ್ ಅದೇ ರೀತಿಯಾಗಿ ಬಿಳಿ ಎಳ್ಳು, ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕ್ಕೊಂಡು ಈ ಥರ ಮುಚ್ಚಿಟ್ಬಿಡ್ಬೇಕು ಒಂದು 2 ನಿಮಿಷ ಲೋ ಫ್ಲೇಮಲ್ಲೇ. ನಂತರ ನೋಡಿ ಕಲರು ಎಷ್ಟು ಚೆನ್ನಾಗಿ ಬಂದಿರತ್ತಂದರೆ, ತೋರಿಸ್ತೀನಿ ನೋಡಿ ಎಷ್ಟು ಕಲರ್ ಇದರಲ್ಲಿ ನೋಡಿ, ಈ ಕಲರ್ ಬರುತ್ತೆ ಗೋಲ್ಡನ್ ಕಲರ್. ನಂತರ ಎರಡು ಕಡೆ ನೀಟಾಗಿ ಬೇಯಿಸ್ಕೊಂಡ್ರೆ ಈ ಹೆಸರು ಕಾಳಿನ ಸೆಟ್ ದೋಸೆ ರೆಡಿ ಆಯಿತು. ತುಂಬ ರುಚಿಯಾದಂತಹ ಆರೋಗ್ಯಕರವಾದ ಈ ರೆಸಿಪಿ. ಹಾಗೆ ಈ ಗ್ರೀನ್ ಚಟ್ನಿ ಜೊತೆ ನೀವು ತಿಂತಾ ಇದ್ದರೆ ಎಷ್ಟು ರುಚಿ ಇರುತ್ತೆ ಅಂದರೆ ಇದು ಹೇಳೋಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ಅಷ್ಟೊಂದು ರುಚಿಯಾಗಿತ್ತು. ಹಾಗೆ ಸಾಸ್ ಇಟ್ಕೊಂಡು ಕೂಡ ತಿನ್ಬೋದು. ಕೆಲವರು ಮಕ್ಕಳು ಗ್ರೀನ್ ಚಟ್ನಿ ಖಾರ ಇರುತ್ತೆ ಅಂತ ತಿನ್ನಲ್ಲಲ್ವ, ಸೊ ಹಾಗಾಗಿ ನೀವು ಸಾಸ್ ಕೂಡ ಟೊಮೊಟೊ ಸಾಸ್ ಕೂಡ ಯೂಸ್ ಮಾಡ್ಬೋದು. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ನೋಡಿ, ಈ ಗ್ರೀನ್ ಚಟ್ನಿ ಜೊತೆ ಈ ಹೆಸರು ಕಾಳಿನ ಈ ದೋಸೆ ಎಷ್ಟು ರುಚಿ ಇತ್ತಂದರೆ ಬಾಯಲ್ಲಿ ನೀರಿರಿಸುವಂತಹ ಈ ಬ್ರೇಕ್ಫಾಸ್ಟ್, ಲಂಚ್ ಬಾಕ್ಸ್, ಡಿನ್ನರ್ ಎನಿ ಟೈಮ್ ಮಾಡಿ ನೀವು ತಿನ್ಬೋದು. ಹಾಗಾಗಿ ಮಿಸ್ ಮಾಡದೆ ಮಾಡಿ. ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.